ಕೈಲಾಸ ಬಹುತೇಕ ಆಸ್ತಿಕರ ಶ್ರದ್ಧಾ ಕೇಂದ್ರ. ದೇವ್ರ ಮೇಲೆ ಯಾರ್ಯಾರಿಗೆ ವಿಶ್ವಾಸ ಐತೋ ಅವರೆಲ್ಲರಿಗೂ ಕೂಡ ಕೈಲಾಸ ಅಂದರೆ ಏನೋ ಒಂದು ಪವಿತ್ರವಾದ ಭಾವನೆ. ಜೀವನದೊಳಗೆ ಒಮ್ಮೆರೆ ಅದನ್ನು ನೋಡಬೇಕು ಅನ್ನುವಂತಹ ಕನಸು. ವರ್ಷಕ್ಕೊಂದು 3 ತಿಂಗಳು ಮಾತ್ರ ಅವಕಾಶವನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ ಕೈಲಾಸ ಪರ್ವತ. ನಂಬಿಕೆ ಇರುವಂಥ ಸಂಗತಿ ಏನು ಅಂದರೆ ಕೈಲಾಸ ಅಂದರೆ ಶಿವನ ವಾಸಸ್ಥಾನ. ಪಾರ್ವತಿ ಸಮೇತನಾಗಿ ಶಿವ ಪರಿವಾರದೊಂದಿಗೆ ಪರಮಾತ್ಮ ನೆಲೆಸಿರುವಂಥ ಪವಿತ್ರವಾಗಿರುವಂಥ ಕ್ಷೇತ್ರ ಅಂತ ಬಹುತೇಕ ಶಿವಭಕ್ತರೆಲ್ಲರ ನಂಬಿಕೆ, ಶ್ರದ್ಧೆ, ಭಾವನೆ. ಈ ಮಾತು ಸತ್ಯ ಅನ್ನೋದಕ್ಕೆ ಅನುಗುಣವಾಗಿಯೇ ಹಲವಾರು ಪುರಾವೆಗಳು ಕೂಡ ಅಲ್ಲಿ ದೊರೀತಾವೆ. ವಿಚಿತ್ರ ಅಂದ್ರೆ ಕೈಲಾಸ ಪರ್ವತಕ್ಕಿಂತಲೂ ಸುಮಾರು 2000 ಅಡಿ ಎತ್ತರದಲ್ಲಿರುವಂತಹ ಮೌಂಟ್ ಎವರೆಸ್ಟ್, ಅದನ್ನು ಏರಿ ಬಂದವರು 7000ಕ್ಕಿಂತಲೂ ಹೆಚ್ಚು ಜನ ಅದಾರ. ಆದರೆ ಕೈಲಾಸ ಪರ್ವತದ ಮಹತ್ವ ಎಷ್ಟಿದೆ ಅಂತ ಕೇಳಿದ್ರೆ, ಮೌಂಟ್ ಎವರೆಸ್ಟ್ಕ್ಕಿಂತಲೂ 2000 ಅಡಿ ಕೆಳಗಿದ್ರೂ ಕೂಡ ಇಲ್ಲಿವರೆಗೂ ಒಬ್ಬರಿಗೂ ಅಲ್ಲಿ ಹೋಗಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡಿದವರು ಎಲ್ರಿಗೂ ಕೂಡ ಏನೋ ಒಂದು ಸಮಸ್ಯೆ ಆಗಿ ಮ್ಯಾಲೆ ಹೋಗೋಕೆ ಆಗಲಾರ್ದನ ಅರ್ಧಕ್ಕರೆ ಬಂದಾರ, ಅಥವಾ ಹೋದವರು ಹೋಗ್ಬೇಕಂತ ಹೋದವ್ರು ಎಲ್ಲಿ ಹೋದವ್ರು ಪತ್ತೆನೂ ಇಲ್ಲ. ಇಂಥ ಅನೇಕ ಅವಘಡಗಳು. ಮತ್ತು ಯಾರು ಹೊಳೆ ಬಂದಾರಲ್ಲ, ಆ ಪರ್ವತದ ರಹಸ್ಯ ಶಕ್ತಿಯ ಬಗ್ಗೆ ತಮ್ಮ ಬರವಣಿಗೆಯಲ್ಲಿ ಅವರು ದಾಖಲೆ ಮಾಡ್ಯಾರ. ಇದು ಸಾಮಾನ್ಯವಾಗಿರುವಂಥ ಪರ್ವತ ಅಲ್ಲ. ಇದನ್ನು ಹತ್ತಲಿಕ್ಕೆ ಸಾಮಾನ್ಯ ಮನುಷ್ಯ ಯಾವ ಪ್ರಯತ್ನ ಮಾಡಬಾರ್ದು. ಈವನ್ ಅಲ್ಲೇ ನಮ್ಮದೇನು ಕಂಪಾಸ್ ಐತಲ್ಲ, ಆ ಕಂಪಾಸ್ ಸಹಿತ ಅಲ್ಲಿ ಹೋದ್ಮೇಲೆ ಕೆಲಸ ಮಾಡೋಂಗಿಲ್ಲ. ಅದು ನಿಷ್ಕ್ರಿಯ ಆಗಿಬಿಡ್ತೈತಿ. ದಿಕ್ಕೆಲ್ಲೋ ಗೊತ್ತಾಗಂಗಿಲ್ಲ. ಆಮೇಲೆ ನಮ್ಮ ಸಮಯ ಏನು ಅನ್ನೋದು ಗೊತ್ತಾಗಂಗಿಲ್ಲ. ಆ ಪರ್ವತದ ಸಮೀಪ ಹೋದಂಗೆ, ಅಂದ್ರೆ ಅದ್ರ ಹತ್ತಿರ ಹೋದಂಗೆ ಅಥವಾ ಅದ್ರ ಮುಟ್ಲಿಕ್ಕೆ ಹೋದಂಗೆ. ಅಲ್ಲಿ ಹತ್ತಲಿಕ್ಕೆ ಅಂತ ಪ್ರಯತ್ನ ಮಾಡಿದವರೆಲ್ಲ ತಮ್ಮ ಅನುಭವವನ್ನು ಬರ್ಕೊಂಡಾರ. ಅಲ್ಲಿ ಹೋದ ಕೂಡಲೇ ಉಗುರುಗಳು, ಕೂದಲುಗಳು ವೇಗವಾಗಿ ಬೆಳಕ್ಕೆ ಶುರು ಮಾಡ್ತಾವಂತ. ಆಮೇಲೆ ಆ ಮನುಷ್ಯನ ಆಯುಷ್ಯ ವೇಗವಾಗಿ ಕ್ಷೀಣಕ್ಕೊಂತ ಹೋಗ್ತದಂತ, ಜಲ್ದಿ ಮುದುಕಾಗ್ಬಿಡ್ತಾನಂತ. ಆಮೇಲೆ ಅಲ್ಲಿ ಹೋಗಿ ಬಂದವರು ಏನೇನೋ ಅವಘಡಗಳಿಗೆ ತುತ್ತಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿರುವಂತಹದ್ದನ್ನು ಅವರು ತಮ್ಮ ಡೈರಿಯಲ್ಲಿ ಬರ್ಕೊಂಡಾರ. ಅದೆಲ್ಲವೂ ಕೂಡ ಕೈಲಾಸ ಪರ್ವತದ ಮಹಿಮೆ, ವಿಶೇಷ ರಹಸ್ಯ. ನಸಿಕ್ನಾಗ 3 ಗಂಟೆ ಕಾಠ್ಮಂಡು ಬಿಟ್ಟು ಚೀನಾ ಬಾರ್ಡರ್ ದಾಟ್ಕೊಂಡು ಕೆರೂಂಗ್ ಅಂಥೇಳಿ ಒಂದು ಚೀನಾದ ಊರು, ಅಲ್ಲಿ ಹೋಗಿ ಮೊದಲನೇ ಮುಕ್ಕಾಂ ಮಾಡಿದ್ವಿ. ಆಮೇಲೆ 26ಕ್ಕೆ ಅಲ್ಲಿಂದ ಸಾಗಾ ಅಂತ ಹೇಳಿ ಅಲ್ಲಿ ಹೋಗಿ ಮುಕ್ಕಾಂ ಮಾಡಿದ್ವಿ. ಆಲ್ಮೋಸ್ಟ್ ಕಾಠ್ಮಂಡುವಿನಿಂದ ಹೋಗುವಂತಹ ಕೈಲಾಸ ಪರ್ವತದ ಸುಮಾರು 800ರಿಂದ 900 ಕಿಲೋಮೀಟರ್ ಪೂರ್ಣ ಗುಡ್ಡದಾಗ ಹೋಗಬೇಕು. ಕೆಲವು ಕಡೆ ಏರಬೇಕು, ಕೆಲವು ಕಡೆ ಇಳಿಬೇಕು, ಕೆಲವು ಕಡೆಗೆ ಸುತ್ತಬೇಕು. ಗುಡ್ಡದಲ್ಲೇ ಯಾತ್ರೆ ಸಾಗುವಂಥದ್ದು ಅದು. ಎಲ್ಲಕ್ಕಿಂತಲೂ ದೊಡ್ಡ ಸವಾಲು ಏನು ಅಂದರೆ ಅಲ್ಲೇ ಚಳಿ ಮತ್ತು ಆಕ್ಸಿಜನ್, ಭಯಂಕರ ಥಂಡಿ, ಆಮೇಲೆ ಆಕ್ಸಿಜನ್ ಕೊರತೆ. ಸಾಗಾ ಅಂತೇನು ಊರದಲ್ಲ, ಆಲ್ಮೋಸ್ಟ್ ನಾವು ಕೈಲಾಸ ಪರ್ವತದ ಯಾತ್ರೆಯನ್ನು ಪ್ರಾರಂಭ ಮಾಡುವಾಗ, ಪರಿಕ್ರಮವನ್ನು ಪ್ರಾರಂಭ ಮಾಡುವಾಗ ಏನೊಂದು ಆಕ್ಸಿಜನ್ ಲೆವೆಲ್ ಇರುತ್ತಲ್ಲ, ಆ ಹೈಟದಲ್ಲಿರುವಂಥ ಪ್ರದೇಶ ಅದು ಸಾಗಾ ಅನ್ನುವಂಥ ಊರು. ಅಲ್ಲಿಂದ 500 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ಆಕ್ಸಿಜನ್ ಲೆವೆಲ್ ಅಲ್ಲೇ ಯಾಕೆ ನಿಲ್ಲಿಸ್ತಾರೆ ಅಂತ ಕೇಳಿದ್ರೆ,
ಅಲ್ಲಿ ಹೋದ್ಮೇಲೆ ಇವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೋ ಇಲ್ಲೋ ಅನ್ನೋದನ್ನು ಅಲ್ಲೇ ಚೆಕ್ ಮಾಡ್ತಾರೆ ಅವ್ರು. ಅಂದ್ರೆ ನಮ್ಮ ದೇಹಕ್ಕೆ ಒಂದು ರೀತಿ ಅಲ್ಲಿಯ ವ್ಯವಸ್ಥೆಗೆ ಸೆಟ್ ಮಾಡ್ಕೋತ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಗೈಡ್ಗಳು. ನೇರವಾಗಿ ಹೋಗ್ಬಿಟ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ವ್ಯವಸ್ಥೆಗೆ ಪ್ರಕೃತಿಗೆ ನಮ್ಮ ದೇಹ ಸೆಟ್ ಆಗ್ಬೇಕಲ್ಲ. ಸಾಗಾದಲ್ಲಿ ಮುಕ್ಕಾಂ ಉಳ್ಕೊಂಡ್ರೆ ಅವತ್ತು ರಾತ್ರಿಯೇ ನಮ್ಮ ಜೊತೆಗೆ ಬಂದಿರುವಂತಹ ಎಲ್ಲ ಜನರೊಳಗೆ ಒಂದು ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಜನರಿಗೆ ಏನೇನೋ ತೊಂದರೆಗಳು ಶುರು ಆದವು. ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತೈತೆ ಅಲ್ಲಿ. ಯಾರಿಗೆ ಹೊಟ್ಟೆ ನೋವು ಬಂತು, ಯಾರಿಗೆ ನೆಗಡಿ, ಯಾರಿಗೆ ಜ್ವರ, ಯಾರಿಗೆ ತಲೆನೋವು, ಯಾರಿಗೆ ಮೈಕೈ ನೋವು, ಹಿಂಗೆ ಅನೇಕ ತೊಂದರೆಗಳು ಅಲ್ಲೇ ಶುರು ಆದವು. ಕೆಲವರಂತೂ ಬಂದವರೊಳಗೆ ಅಲ್ಲಿಂದನೇ ವಾಪಸ್ ಹೋಗಿರುವಂಥ ಉದಾಹರಣೆಗಳು ಕೂಡ ಅದಾವೆ. ಆದರೂ ಕೆಲವರೆಲ್ಲ ಮಾತ್ರೆಗಳನ್ನು ತೊಗೊಂಡು ಔಷಧೋಪಚಾರ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಪ್ರಯಾಣ ಬೆಳೆಸ್ತೀವಿ, ಯಾರೂ ಅಲ್ಲಿ ಉಳ್ಕೊಳ್ಳಿಲ್ಲ. ಅಲ್ಲಿ ಹೋದ ಮೇಲೆ ನೇರವಾಗಿ ಉಳ್ಕೊಳ್ಳೋದೇ ಮಾನಸ ಸರೋವರದಲ್ಲಿ. ಮಾನಸ ಸರೋವರಕ್ಕೆ ಎಂಟ್ರಿ ಆದಂಗನ ಕೈಲಾಸ ಪರ್ವತ ಫಸ್ಟು. ಕ್ಲೈಮೇಟ್ ಕ್ಲಿಯರ್ ಇತ್ತು ಅಂದರೆ, ಮೋಡಗಳಿರಲಿಲ್ಲ ಅಂದ್ರೆ ಕೈಲಾಸ ಪರ್ವತದ ದರ್ಶನ ಅಲ್ಲಿಂದನೇ ಆಗ್ತದೆ ದೂರದಿಂದ. ಆಮೇಲೆ ಮಾನಸ ಸರೋವರದ ಪರಿಕ್ರಮ ಆಗ್ತದೆ ವಾಹನದಲ್ಲೇ ಕೂತ್ಕೊಂಡು, ಪಾದಯಾತ್ರೆ ಏನು ಮಾಡೋಂಗಿಲ್ಲ. ಅದು ಅದ್ಭುತವಾಗಿರುವಂಥ ಸರೋವರ. ಬಹುತೇಕ ಆ ಸರೋವರದ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಕಾಶ ಯಾವುದು ಸರೋವರ ಯಾವುದು ಗೊತ್ತೇ ಆಗಂಗಿಲ್ಲ. ಅಷ್ಟು ಸ್ವಚ್ಛವಾಗಿರುವಂಥ ನಿರ್ಮಲವಾಗಿರುವಂತಹ ಮಾನಸ ಸರೋವರ ಅದು. ಅಲ್ಲೊಂದು ಪ್ರತೀತಿ ಏನಿದೆ ಅಂತ ಕೇಳಿದರೆ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದ 4:30 ಒಳಗೆ ಈ ಸಮಯದಲ್ಲಿ ಶಿವ ಪಾರ್ವತಿಯರು ಅನೇಕ ದೇವತೆಗಳನ್ನು ಜೊತೆಗೂಡಿ ನಕ್ಷತ್ರಗಳ ರೂಪದಿಂದ ಬಂದು ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಎನ್ನುವಂಥ ನಂಬಿಕೆ ಇದೆ. ಈಗಲೂ ಕೂಡ ಆ ಸಮಯದಲ್ಲಿ ಅನೇಕ ಜನ ನದಿ ದಂಡಿಗೆ ಹೋಗಿ ಕೂಡಿರ್ತಾರೆ. ಕೂತ್ಕೊಂಡು ಅವರಿಗೆ ಆ ನಕ್ಷತ್ರಗಳು ನದಿ ತನಕ ಬರೋದು ಕಾಣಿಸ್ತದೆ. ಕೆಲವ್ರಿಗೆ ಕಾಣಿಸ್ತದೆ, ಕೆಲವರಿಗೆ ಅದು ಕಾಣಂಗಿಲ್ಲ. ಅಂತಹ ದಿವ್ಯವಾಗಿರುವಂತಹ ಸರೋವರ. ಪ್ರಕೃತಿಯಲ್ಲಿ ಪರಮಾತ್ಮ ಎಂಥ ದೊಡ್ಡ ರಹಸ್ಯವನ್ನು, ಅದ್ಭುತವನ್ನು ತುಂಬಿಟ್ಟಾನ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನು ಅಂದ್ರೆ, ಈ ಕೈಲಾಸ ಮಾನಸ ಸರೋವರದ ಪಕ್ಕಕ್ಕನ ಇನ್ನೊಂದು ಸರೋವರ ಐತಿ, ರಾಕ್ಷಸ ತಾಲಾಬ್ ಅಂತ ಕರೀತಾರೆ ಅದಕ್ಕೆ. ಆ ರಾಕ್ಷಸ ತಾಲಾಬನು ಇದರಂಥದ್ದೇ ಒಂದು ಸರೋವರ. ಆದರೆ ಮಾನಸ ಸರೋವರದಲ್ಲಿರುವಂಥ ನೀರು ಅತ್ಯಂತ ಸ್ವಚ್ಛ, ನಿರ್ಮಲ, ಪವಿತ್ರ, ಅಮೃತ ಸದೃಶವಾಗಿರುವಂತಹದ್ದು ಮತ್ತು ಸಿಹಿಯಾಗಿರುವಂತಹದ್ದು. ಆ ಮಾನಸ ಸರೋವರದಿಂದ ಸುಮಾರು ಒಂದು 50-60 ಮೀಟ್ರದಲ್ಲಿ ದೂರ ಇರುವಂತಹದ್ದು, 50ರಿಂದ ಒಂದು 100 ಮೀಟ್ರ್ ಅಂತರ ಅಷ್ಟೇ ಎರಡು ಸರೋವರದ ನಡು. ಆ ರಾಕ್ಷಸ ತಾಲಾಬ್ ಏನದ ಅಂದ್ರೆ ಸಮುದ್ರದ ನೀರಿದ್ದಂಗೆ ಐತೆ ಅಲ್ಲಿ, ಪೂರ್ಣ ಉಪ್ಪಿನ ನೀರು. ಆಮೇಲೆ ತೆರೆ ಹೇಳ್ತಿರ್ತಾವಲ್ಲಿ, ಅಲ್ಲಿ ಯಾರೂ ಹೋಗಂಗಿಲ್ಲ, ಮುಟ್ಟಂಗಿಲ್ಲ, ಅದನ್ನು ಕುಡಿಯಂಗಿಲ್ಲ. ಅದನ್ನು ವಿಷ ಅಂತ ಕರೀತಾರೆ. ಇದು ಅಮೃತ, ಅದು ವಿಷ. ಎರಡು ಅಕ್ಕಪಕ್ಕನೂ ಅದಾವೆ, ಹಗಲು ರಾತ್ರಿ ಇದ್ದಂಗೆ. ಮಣ್ಣಿನ ಪ್ರಭಾವ ಅಂದ್ರೆ ಒಂದೇ ಮಣ್ಣಿನಾಗ ಅದಾವೆ, ಹವಾಮಾನದ ವ್ಯತ್ಯಾಸ ಅಂದ್ರೆ ಒಂದೇ ಹವಾಮಾನದಾಗ ಎರಡೂ ಅದಾವೆ. ಅದೆಲ್ಲದಕ್ಕೂ ದೈವಿ ಶಕ್ತಿ ಪರಮಾತ್ಮ ಪ್ರಕೃತಿಯಲ್ಲಿ ತುಂಬಿಟ್ಟಿರುವಂತಹ ಒಂದು ರಹಸ್ಯಮಯವಾಗಿರುವಂತಹ ವಿಶೇಷತೆ. ಹಿಂಗೆ ಎರಡೂ ತಾಲಾಬುಗಳು ಅಲ್ಲೇ ಅದಾವೆ. ನಾವು 3ನೇ ದಿವಸ ಆ ಮಾನಸ ಸರೋವರದ ಪಕ್ಕದಲ್ಲೇ ಭಾರತ ದೇಶದ ಒಬ್ಬ ಸಂತರು ಒಂದು ಚೌಟ್ರಿ ಕಟ್ಸ್ಯಾರ. ಅಲ್ಲೇ ಹೋಗಿ ಉಳ್ಕೊಂಡಿವಿ, ಎಲ್ಲರನ್ನೂ ಅಲ್ಲೇ ಉಳಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿಂದ ಇಲ್ಲಿಗೆ ಬರೋ ತನಕ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ. ಅಲ್ಲಿ ಬಂದ ಮೇಲೆ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಕೊರತೆ ಶುರು ಆಗ್ತದೆ. ಅಂದರೆ ವ್ಯವಸ್ಥೆಗಳಲ್ಲಿನ ಕೊರತೆಯನ್ನು ಕೂಡ ಮನುಷ್ಯ ರೂಢಿ ಮಾಡ್ಕೋಬೇಕು. ಯಾಕಂದರೆ ಪರಿಕ್ರಮದಲ್ಲಿ ಆ ಕೊರತೆಗಳು ನಮಗೆಲ್ಲ ಎದುರಾಗ್ತಿರ್ತಾವೆ. ಅದಕ್ಕೂ ನಮ್ಮ ದೇಹವನ್ನು ಸೆಟ್ ಮಾಡೋದರ ಸಲುವಾಗಿ ಒಂದು ದಿವಸದ ವಾಸ್ತವ್ಯವನ್ನು ಅಲ್ಲೇ ಮಾನಸ ಸರೋವರದ ಪಕ್ಕದಲ್ಲಿರುವಂತಹ ಚೌಟ್ರಿಯಲ್ಲಿ ಉಳಿಸಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲಿ ಉಳ್ಕೊಂಡು ಅಲ್ಲಿಂದ ಮರುದಿವ್ಸ ನಾವು ದಾರ್ಚಿನ್ ಅಂತ ಒಂದು ನಗರ, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಅಲ್ಲೇ ಮುಕ್ಕಾಂ ಮಾಡಿದ್ವಿ. ಆಮೇಲೆ ಮಾರನೇ ದಿವಸ ಅಂದರೆ 29ನೇ ತಾರೀಕಿನ ದಿವಸ ನಮ್ಮದು ಪರಿಕ್ರಮ ಪ್ರಾರಂಭ. ಮತ್ತು ಇನ್ನೂ ಒಂದು
ವಾಸ್ತವಿಕ ಸಂಗತಿಯನ್ನು ಒಮ್ಮೆ ಹೇಳಕತ್ತಿ ಅಂದಮೇಲೆ ಮನಸ್ಸು ಬಿಚ್ಚಿ ಹೇಳಿಬಿಡ್ತೀವಿ, ಅದರಾಗೇನು ಇಟ್ಕೊಳ್ಳೋದೇನದ. ಚೀನಾ ದೇಶದಲ್ಲಿ ಭಾರತೀಯರನ್ನು ಬಹಳ ನಿಕೃಷ್ಟವಾಗಿ ಕಾಣುವಂಥ ಒಂದು ಕೆಟ್ಟ ವ್ಯವಸ್ಥೆ ಕೂಡ ಇದೆ. ಅದನ್ನು ನಾವು ಮನಗಂಡಿರುವಂಥದ್ದು. ಅಲ್ಲೊಂದು ಅಷ್ಟಪದ ಅಂತ ಒಂದು ಕ್ಷೇತ್ರ, ಒಬ್ಬ ಜೈನ ಮುನಿ ಅಲ್ಲಿಂದಲೇ ಶಿವಸಾಕ್ಷಾತ್ಕಾರವನ್ನು ಪಡ್ಕೊಂಡು ಭಗವಂತನಲ್ಲಿ ಐಕ್ಯ ಆದ ಅನ್ನುವಂಥ ಒಂದು ಪ್ರತೀತಿ. ಆ ಕ್ಷೇತ್ರದಲ್ಲಿ ಹೋಗಿ ನೋಡಿದರೆ ಕೈಲಾಸ ಭಾಳ ಸಮೀಪದಿಂದ ಕಾಣಿಸ್ತದೆ. ಅಲ್ಲೇ ಒಂದು ಹಂತದವರೆಗೆ ಮಾತ್ರ ಭಾರತೀಯರಿಗೆ ಪ್ರವೇಶ, ಅದರ ಮುಂದೆ ಭಾರತೀಯರನ್ನು ಬಿಡಂಗಿಲ್ಲ. ಆದರೆ ಸ್ಥಳೀಯರನ್ನು, ಚೀನಾ ದೇಶದವರನ್ನು ಅಲ್ಲಿವರೆಗೆಲ್ಲ ಅದಕ್ಕಿಂತಲೂ ಮುಂದಿನವರೆಗೂ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಾರ. ನಮ್ಮ ಗಾಡಿ ಹೋದ ಮೇಲೆ ಅಲ್ಲಿಗೆ ನಿಲ್ಲಿಸಿದ್ರು. ಯಾಕೆ ಅಂದರೆ ಇಂಡಿಯನ್ಸಿಗೆ ನಾಟ್ ಅಲೌಡ್ ಅಂತ. ಮತ್ತು ಬೇರೆ ಗಾಡಿ ಹೊಂಟವಲ್ಲ ಅಂತ ಕೇಳಿದ್ವಿ ನಾವು. ಅವರು ಲೋಕಲ್, ಅವ್ರಿಗೆ ಮಾತ್ರ ಅವಕಾಶ ಐತಿ ಅಂತ ಹೇಳಿದರು. ಅವ್ರ ಗಾಡಿ ಹೋಗ್ತಾ ಇದ್ದು ಮೇಲ್ಗಡೆಗೆ, ನಮ್ಮ ಗಾಡಿಗಳಿಗೆ ಮಾತ್ರ ಒಂದು ಏರಿಯಾದವರೆಗೂ ಮಾತ್ರ ಅವಕಾಶ. ಈ ರೀತಿಯಾಗಿರುವಂಥ ತಾರತಮ್ಯವನ್ನು ಕೂಡ ನಾವು ಅಲ್ಲಿ ಅನುಭವಿಸುವಂತಹ ಸಂದರ್ಭ ಬಂತು. ಅದಕ್ಕೆ ನಮಗೊಮ್ಮೆ ಸಿಟ್ಟೂ ಬಂತು. ಯಾಕಂದರೆ ಒಂದು ಕಾಲಕ್ಕೆ ಕೈಲಾಸ ಪರ್ವತ ಭಾರತದ ಆಸ್ತಿಯಾಗಿತ್ತು, ಭಾರತ ದೇಶದಲ್ಲಿತ್ತು. ಆದರೆ ನಮ್ಮ ಪೂರ್ವಜರು, ಈ ದೇಶವನ್ನು ಮುನ್ನಡೆಸುವವರು ನೆಗ್ಲೆನ್ಸಿ ಮಾಡಿರೋಣದರಿಂದ ಇವತ್ತು ಕೈಲಾಸ ಪರ್ವತ ಚೀನಾ ದೇಶದ ಕೈವಶ ಆಗಿದೆ. ಬರುವ ದಿನಮಾನಗಳಲ್ಲಿ ಏನಾದರೂ ಮಾಡಿ ಭಾರತ ದೇಶ ಮತ್ತು ಆ ಕೈಲಾಸ ಪರ್ವತವನ್ನು ಭಾರತಕ್ಕೆ ತಗೊಂಡು ಬರಬೇಕು ಅನ್ನುವಂತಹ ಭಾವನೆ ಕೂಡ ನಮ್ಮ ಮನಸ್ಸಿನೊಳಗೆ ಬಂದು ಹೋಯಿತು. ಯಾಕೆ ಅಂದ್ರೆ ನಮ್ಮ ಆತ್ಮ ಅದು ಕೈಲಾಸ ಅಂದ್ರೆ ಇವತ್ತು ಪರಕೀಯರ ಕೈ ಸೇರಿದೆ. ಅದನ್ನು ನಾವು ಸ್ವತಂತ್ರವಾಗಿ ಆಸ್ವಾದಿಸಬೇಕು, ನೋಡಬೇಕು, ಅಲ್ಲಿ ಆನಂದವನ್ನು ಅನುಭವಿಸಬೇಕು, ಅಲ್ಲಿ ಭಕ್ತಿಯನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಅದು ನಮ್ಮ ಅಧೀನ ಇತ್ತು ಅಂದರೆ ಇನ್ನೂ ಹೆಚ್ಚು ಅದರ ಸಮೀಪ ನಾವು ಹೋಗ್ಬೋದಲ್ಲ ಅನ್ನುವಂಥ ಭಾವನೆ ಅವತ್ತು ಬಂದು ಹೋತು ನಮಗೆ. 28ಕ್ಕೆ ಅಲ್ಲಿ ಹೋದಾಗ ಎಲ್ಲ ಘಟನೆಗಳು ನಡೆದು, ಆಮೇಲೆ 29ಕ್ಕೆ ಬೆಳಗ್ಗೆ ಯಮದ್ವಾರದಿಂದ ಪರಿಕ್ರಮ ಪ್ರಾರಂಭ. ದಾಲ್ಚಿನ್ದಿಂದ ಯಮದ್ವಾರದವರೆಗೆ ವಾಹನದಲ್ಲಿ ಹೋಗಿ ಪರಿಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮೊದಲನೇ ದಿವಸ 12 ಕಿಲೋಮೀಟ್ರ್ ನಡೆಯೋದು. ಕೆಲವರಿಗೆಲ್ಲ ವಯಸ್ಸಾದವರಿಗೆ, ಆರೋಗ್ಯದಲ್ಲಿ ತೊಂದರೆ ಇದ್ದವ್ರಿಗೆ, ನಡೆಯೋದಕ್ಕೆ ಆಗ್ತೈತೋ ಇಲ್ಲೋ ಅನ್ನೋ ವಿಶ್ವಾಸ ಇಲ್ಲದೇ ಇದ್ದವ್ರಿಗೆ ಕುದುರೆಗಳ ಮೇಲೆ ಹೋಗಲಿಕ್ಕೂ ಕೂಡ ಅವಕಾಶ ಇರ್ತದೆ. ಆದರೆ ಕುದುರೆ ಭಾಳ ಕಾಸ್ಟ್ಲಿ, 4,000 ರೂಪಾಯಿ. 4,000 ರೂಪಾಯಿ ಅಂದರೆ ಭಾರತದ್ದಲ್ಲ, ಚೀನಾ ದೇಶದ 4,000 ರೂಪಾಯಿ. ಚೀನಾ ದೇಶದ 4,000 ರೂಪಾಯಿ ಅಂದರೆ ಭಾರತದ ದೃಷ್ಟಿಯಿಂದ 64,000 ರೂಪಾಯಿ ಅದು ಒಂದು ಕುದುರೆಗೆ. ನಮಗೆಲ್ಲ ಕೆಲವು ಸ್ವಾಮಿಗಳು ಏನು ಸಜೆಷನ್ ಕೊಟ್ಟರು ಅಂದ್ರೆ, ಒಬ್ಬರು ಸ್ವಾಮಿಗಳು ಕುದುರೆ ತೊಗೊಂಡ್ರು, ನಮ್ಮ ಬೆಂಗಳೂರಿನ ವಿಭೂತಿಪುರ ಮಠ ಸ್ವಾಮೀಜಿಯವರು. ಅವ್ರಿಗೂ ನಡು ಆರಾಮಿಲ್ಲದಂಗೆ ಆಗಿತ್ತು. 2-3 ದಿವಸ ಜ್ವರ ಕಾಡಿದು. ಸಾಗ ಅಂತ ಹೇಳಿದ್ವಲ್ಲ ನಾವು, ಸಾಗದಿಂದ ಅಂಟ್ಕೊಂಡ್ಬಿಟ್ಟಿತ್ತು ಅವರಿಗೆ. ಮಾತ್ರೆ ಕೊಟ್ಟು ಕೈಲಾಸ ಮಾನಸ ಸರೋವರದವರೆಗೂ ಸ್ವಲ್ಪ ಸುಧಾರಿಸ್ಕೊಂಡ್ರು. ಇನ್ನು ಮತ್ತೆ ದಾರಿಯಲ್ಲಿ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಬೇಡ ಅಂತ ಹೇಳಿ ಅವ್ರು ಕುದುರೆ ತೊಗೊಂಡ್ರು. ಅದಕ್ಕೆ ನೀವು ಒಂದು ಕುದುರೆ ತೊಗೊಂಡು ಬಿಡ್ರಿ ಅಂತ ತಿಳ್ಕೊಂಡು ನಮಗೆ ಆಗ್ರಹ ಮಾಡಿದರು. ಅವ್ರ ಆಗ್ರಹಕ್ಕೆ ಅನುಗುಣವಾಗಿ ಕುದುರೆ ತೊಗೊಂಡಿವಿ ನಾವು. ಒಂದು ಕುದುರೆ ಇರಲಿ, ಸೇಫರ್ ಸೈಡ್ ಇರಲಿ ಅಂತ ಹೇಳಿ. ಕುದುರೆ ಮೇಲೆ ಹೋಗಬೇಕು ಅಂತ ಈ ಉದ್ದೇಶಕ್ಕಲ್ಲ. ಪರಿಕ್ರಮದ ಸಂದರ್ಭದಲ್ಲಿ ಏನಾದರೆ ಪೂರ್ತಿ ನಡೆಯೋಕ್ಕಾಗಲಾರ್ದ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂದ್ರೆ, ಇನ್ನು ಆಗಂಗಿಲ್ಲಪ್ಪ ಅನ್ನುವಂಥ ಸಂದರ್ಭ ಅಂತಂದ್ರೆ ಅವಾಗ ಕುದುರೆ ನೋಡಿದ್ರೆ ಆಯಿತು. ಯಾಕಂದ್ರೆ ನಡಬೇಕಂದ್ರೆ ಸಿಗಂಗಿಲ್ಲ ಮತ್ತದು. ಅದಕ್ಕೆ ಒಂದು ಸೇಫರ್ ಸೈಡ್ ಅಂಥೇಳಿ ಒಂದು ಕುದುರೆನೂ ರಿಸರ್ವ್ ಮಾಡಿ ಇಟ್ಕೊಂಡಿದ್ವಿ. ಅಲ್ಲಿಂದ ಕುದುರೆ ನಡೀತಾ ಇತ್ತು, ನಾವು ನಡೀತಾ ಇದ್ವಿ. ಅವರು ನಮ್ಮ ಜೊತೆ ಅನೇಕ ಸ್ವಾಮಿಗಳು ಕೂಡ ಇದ್ದರು. ವಿಭೂತಿಪುರ ಮಠ ಸ್ವಾಮಿಗಳು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಕುದುರೆ ಮೇಲೆ ಹತ್ಕೊಂಡು ಹೋದರು. ಉಳಿದೆಲ್ಲ ಸ್ವಾಮಿಗಳೆಲ್ಲ ನಡ್ಕೋತಾ ಹೋದ್ವಿ. 12 ಕಿಲೋಮೀಟ್ರ್ ಮೊದಲನೇ ಪರಿಕ್ರಮ. ಅಲ್ಲಿರುವಂತಹ ಕೈಲಾಸ ಪರ್ವತದ ದರ್ಶನ, ಸಮೀಪದ ಆ ಪಾಸಿಟಿವ್ ಎನರ್ಜಿ, ಇವೆಲ್ಲವುಗಳನ್ನು ಅನುಭವಿಸಬೇಕೇ ಹೊರತು ಶಬ್ದದಿಂದ
ಹೇಳಲಿಕ್ಕೆ ಆಗಂಗಿಲ್ಲ ಅದನ್ನು. ಅಂತಹ ವಿಶೇಷವಾಗಿರುವಂಥ ಪರ್ವತ ನೋಡ್ಲಿಕ್ಕೆ ಹೆಂಗೆ ಅನ್ನಿಸ್ತಿತ್ತು ಅಂದ್ರೆ, ಈಗ ಒಂದು ಊರೊಳಗೆ ಅರಮನೆ ಇರ್ತತಿ, ರಾಜವಾಡ ಇರ್ತತಿ. ಆ ಅರಮನೆಯನ್ನು ರಾಜವಾಡನ ಕಾಪಾಡಲಿಕ್ಕೆ ಕೋಟೆಗೋಡೆಗಳು ಇರ್ತಾವೆ ಇಡೀ ನಗರಕ್ಕೆ. ಹಿಂದೆಲ್ಲ ನೋಡ್ರಿ ನೀವು ಅನೇಕ ಅರಮನೆಗಳು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಹಂಗೆ ಅಲ್ಲೇನು ಎತ್ತರದ ಪರ್ವತಗಳು, ದೊಡ್ಡ ದೊಡ್ಡ ಕಣಿವೆಗಳು, ಸಾಕಷ್ಟು ಚೂಪಾಗಿರುವಂಥ ಗುಡ್ಡಗಳು, ಇವೆಲ್ಲವುಗಳನ್ನು ನೋಡಿದ್ರೆ ಹೆಂಗೆ ಅನ್ನಿಸ್ತಿತ್ತು ಅಂದ್ರೆ, ಕೈಲಾಸ ಪರ್ವತ ಅದು ದೇವಸ್ಥಾನ, ರಾಜವಾಡ. ಉಳಿದೆಲ್ಲ ಪರ್ವತಗಳೇನು ಸುತ್ತಮುತ್ತ ಇದ್ದುವಲ್ಲ, ಅವೆಲ್ಲ ಆ ಕೈಲಾಸ ಪರ್ವತದ ರಕ್ಷಣೆಗೆ ಇರುವಂತಹ ಭದ್ರವಾದ ಕೋಟೆಗೋಡೆಗಳು ಅಂತ ಅನ್ನುವಂಥ ಭಾವ ಬರ್ತಿತ್ತು. ಯಾಕಂದ್ರೆ ಅದೊಂದೇ ಗೋಪುರದ ಆಕೃತಿಯಲ್ಲಿರುವಂತಹ ಪರ್ವತ. ಕೈಲಾಸ ಪರ್ವತನೇ ಗುಡಿ ಆಕೃತಿಯಲ್ಲಿರುವಂಥದ್ದು. ಉಳಿದು ಎಲ್ಲ ಒಂದು ಗ್ವಾಡಿದ್ದಂಗೆ, ಒಂದು ಚೂಪ್ ಕಲ್ಲಿದ್ದಂಗೆ, ಮತ್ತೊಂದು ಥರ ಹೀಗೆಲ್ಲ ಇದ್ದು. ಆ ಹಿನ್ನೆಲೆಯಲ್ಲಿ ನಾವು ದಕ್ಷಿಣ ದಿಕ್ಕಿನಿಂದ ಪರಿಕ್ರಮವನ್ನು ಪ್ರಾರಂಭ ಮಾಡಿ 12 ಕಿಲೋಮೀಟ್ರ್ ನಡ್ಕೋತ ಬರೋದ್ರಾಗನ ಸಂಜೆ 6 ಗಂಟೆ ಆಯಿತು. ಅಲ್ಲಿಯ ಸಮಯಕ್ಕೆ, ಈ ಸಮಯದಲ್ಲಿ 7 ಗಂಟೆಗೆ ಸೂರ್ಯೋದಯ ಆದರೆ ರಾತ್ರಿ 9ವರೆಗೆ ಸೂರ್ಯಾಸ್ತ. 10 ಗಂಟೆ ತನಕನೂ ಬೆಳಕಿರ್ತದೆ ಅಲ್ಲಿ. ಆಲ್ಮೋಸ್ಟ್ 10 ಗಂಟೆವರೆಗೂ ಬೆಳಕಿರ್ತದೆ. ಆಮೇಲೆ ಬಂದ ಮೇಲೆ ಉತ್ತರದ ದಿಕ್ಕಿನಿಂದ ಏನು ನಾರ್ತ್ ಫೇಸ್, ಉತ್ತರ ದಿಕ್ಕಿನಿಂದ ಏನು ಕೈಲಾಸ ಪರ್ವತವನ್ನು ನೋಡ್ತೀವಲ್ಲ, ಅದೇ ಪರಿಪೂರ್ಣ ದರ್ಶನ. ಅಲ್ಲಿ ನೋಡಿದಷ್ಟು ಸ್ಪಷ್ಟವಾಗಿ, ವ್ಯಾಪಕವಾಗಿ ಮತ್ತೆಲ್ಲೂ ಕೈಲಾಸ ಪರ್ವತ ಕಾಣಂಗಿಲ್ಲ. ಅತ್ಯಂತ ಸಮೀಪ, ಅತ್ಯಂತ ವ್ಯಾಪಕ, ಅತ್ಯಂತ ಎತ್ತರವಾಗಿ, ಪರಿಪೂರ್ಣವಾಗಿ ಕೈಲಾಸ ಗೋಚರಿಸೋದು ಎಲ್ಲಿ ಅಂದ್ರೆ ಅದು ನಾರ್ತ್ ಫೇಸ್. ಅಲ್ಲೇ ಒಂದು ದಿವಸ ವಾಸ್ತವ್ಯ ಮಾಡಿದ್ವಿ. ಅಲ್ಲಿ ಭಯಂಕರ ಮೈ ಕೊರೆಯುವಂಥ ಚಳಿ. ಈ ಏನು ಮೊದಲನೇ ದಿವಸದ 12 ದಿವಸದ ಯಾತ್ರೆ ಇತ್ತಲ್ಲ, 12 ಕಿಲೋಮೀಟ್ರ್ ಯಾತ್ರೆ, ಅದರಲ್ಲಿ ಸ್ವಲ್ಪ ಏರೋದು, ಸ್ವಲ್ಪ ಇಳಿಯೋದು, ಆಮೇಲೆ ಇದ್ದಿದ್ರಾಗನ ತಕ್ಕ ಮಟ್ಟಿಗೆ ಒಂದು ರೋಡ್ ಅಂದರೆ ಹಿಂಗೆ ಟಾರ್ ರೋಡ್ ಅಲ್ಲ, ಕಾಲ್ದಾರಿ ನಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆ ಇತ್ತು. ಆದರೆ 2ನೇ ದಿವಸದ ಯಾತ್ರೆ ಐತಲ್ಲ, ಅದು ಭಾಳ ದುರ್ಗಮವಾಗಿರುವಂಥ ಯಾತ್ರೆ, ಅತ್ಯಂತ ಕಠಿಣವಾಗಿರುವಂಥ ಯಾತ್ರೆ ಮತ್ತು ದೀರ್ಘವಾಗಿರುವಂಥ ಯಾತ್ರೆ. ಮೊದಲನೇ ದಿವಸ 12 ಕಿಲೋಮೀಟ್ರ್ ಬಂದರೆ 2ನೇ ದಿವಸ 22 ಕಿಲೋಮೀಟ್ರ್ ಹೋಗಬೇಕು. ಆ 22 ಕಿಲೋಮೀಟ್ರ್ ಅಂದ್ರೆ ಈಗೇನು 12 ಕಿಲೋಮೀಟ್ರ್ ಬಂದಿವಲ್ಲ, ಹಂಗಲ್ಲ. 6 ಕಿಲೋಮೀಟ್ರ್ ಪೂರ್ತಿ ಏರ್ಕೋತನ ಹೋಗಬೇಕು, ಗುಡ್ಡ ಏರ್ಕೋತನ ಹೋಗೋದು. ಆಮೇಲೆ ಮತ್ತು 6 ಕಿಲೋಮೀಟ್ರ್ ಪೂರ್ಣ ಇಳ್ಕೋತನ ಹೋಗಬೇಕು. ಹಂಗೆ ಕಡಿದಾಗಿರುವಂತಹ ದಾರಿ. ಆದರೆ ಯೋಗ ಏನು ಅಂದ್ರೆ, ಬೆಳಗ್ಗೆ ಹೊರಡಬೇಕು ಅಂತ ಹೇಳಿ 6 ಗಂಟೆಕನ ಹೊರಡಬೇಕು ಅಂತ ಎಲ್ಲರಿಗೂ ಹೇಳಿದ್ರು ಅವರು. ಯಾಕಂದ್ರೆ ಮುಂದೆ ಸೂರ್ಯೋದಯ ಆಯಿತು ಅಂದರೆ ಇರೋದು ಕಷ್ಟ ಆಗುತ್ತೆ, ಬಿಸಿಲು ಬರ್ತೈತಿ, ತೊಂದರೆ ಆಕತಿ ಅಂತ ಹೇಳಿ. ಆದರೆ ಅಲ್ಲಿ ಭಾಳ ತಂಪು ಪ್ರದೇಶ, ಅಲ್ಲೇನು ಬಿಸಿಲು, ಕಾವು, ಉಷ್ಣತೆ ಹಿಂಗೆಲ್ಲ ಸಮಸ್ಯೆ ಇರೋಂಗಿಲ್ಲ. ಜಲ್ದಿ ಹೋಗಲಿ ಅಂತ ಅವರು ಗೈಡ್ಗಳು ಹೇಳಿದರು. ನಮ್ಗೆ 6 ಅಂದ್ರೆ ಎಲ್ಲ ರೆಡಿಯಾಗಿ ಸ್ನಾನ ಪೂಜೆ ಮುಗಿಸ್ಕೊಂಡು, ಮತ್ತು ಅಲ್ಲಿ ಸಾಮಾನ್ಯವಾಗಿ ಯಾರೇ ಹೋದರೂ ಕೂಡ 3 ದಿವಸ ಸ್ನಾನ ಮಾಡಬೇಡ್ರಿ ಅಂತ ಹೇಳಿಬಿಡ್ತಾರೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಭಯಂಕರ ತಂಪು, ನೀರು ಸಿಗಂಗಿಲ್ಲ, ಬಿಸಿನೀರು ಸಿಗಂಗಿಲ್ಲ. ನಾವು ಮೊದಲ ಗಾಡಿಗಳಿಗೆ ಹೇಳಿದ್ವಿ, ನಮಗೆ ಬಿಸಿನೀರು ಕೊಡ್ಬೇಕು, ಒಂದು ಅರ್ಧ ಬಕೆಟ್ ಕೊಡ್ರಿ ಸಾಕಂತ ಹೇಳಿ. ನಾವು ಬೆಳಗ್ಗೆ ಸ್ನಾನ, ಶಿವಪೂಜೆ ಏನು ಮಾಡಿದ್ದು, ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಿ ಸ್ವಲ್ಪ ನೀರು ಕೊಡ್ಕೊಂಡು ಹೊರಡೋದ್ರಾಗನ 7 ಆಗಿತ್ತು. 7:15 ಆಗಿತ್ತು. ಆಶ್ಚರ್ಯ ಅಂದ್ರೆ, ಹಿಂದಿನ ದಿವಸ ಪೂರ್ಣ ಬರುವಾಗ ಬೆಳ್ಳಿಯ ಬೆಟ್ಟದ ಆಕೃತಿಯಲ್ಲಿ ಕಾಣ್ತಾ ಇರುವಂಥ ಕೈಲಾಸ ಪರ್ವತ ಬೆಳಗಿನ ಸೂರ್ಯನ ಹೊಂಗಿರಣಗಳು ಅದರ ಮೇಲೆ ಬಿದ್ದಾಗ ಅದು ಹೆಂಗೆ ಕಾಣಿಸ್ತಿತ್ತು ಅಂದ್ರೆ, ಬಂಗಾರದ ಬಣ್ಣದಂಗೆ ಕಾಣಿಸ್ತಾಕತ್ತಿತ್ತು ಅದು ಬೆಳಗ್ಗೆ ಹೊರಟು ಕೂಡಲೇ. ರಜತಾದ್ರಿ ಹೋಗಿ ಹೇಮಾದ್ರಿ ಆಗಿಬಿಟ್ಟಿತ್ತು ಅದು. ಅಷ್ಟು ಸುಂದರವಾಗಿ ಆ ದೃಶ್ಯ ನೋಡೋದಕ್ಕೇ ಅದ್ಭುತವಾಗಿರುವಂಥ. ಅದು ಹೆಂಗಂದ್ರೆ ಕ್ಷಣಕ್ಕೆ ವ್ಯತ್ಯಾಸ ಆಕ್ಕಿತ್ತದು. ನಾವು ಕೆಳಗೆ ಇಳಿತಾ ಇದ್ದಂತೆ ಕೇವಲ ತುದಿಗಷ್ಟೇ ಬಂಗಾರದಂಗೆ ಹೊಳಿತಾ ಇತ್ತು. ಆಮೇಲೆ ಒಂದು ಹೆಜ್ಜೆ, ಒಂದು 4 ಹೆಜ್ಜೆ ಇಟ್ಟುಕೊಳ್ಳೆ ಮತ್ತೆ ಪೂರ್ಣ ಒಂದು ಸ್ವಲ್ಪ ಕೆಳಗೆ,
ಮತ್ತೊಂದು 4 ಹೆಜ್ಜೆ ಇಡು ಮತ್ತೆ ಪೂರ್ಣ ಕೆಳಗೆ. ಹಿಂಗೆ ಒಂದು 15 ನಿಮಿಷದೊಳಗೆ ಇಡೀ ಪರ್ವತ ಎಲ್ಲ ಬಂಗಾರದ ಆಕೃತಿಯಲ್ಲಿ ಫಳ ಫಳ ಹೊಳಿತಾ ಇತ್ತು. ಅದು ಕಾಣೋದಂದರೆ ದಿವಸದ ಸೂರ್ಯೋದಯದ ಸಮಯಕ್ಕೆ ಅದು ವಾತಾವರಣ ಕ್ಲಿಯರ್ ಇದ್ದರೆ ಮಾತ್ರ ಅದೇ ಸಮಯಕ್ಕೆ ಕಾಣೋದು. ಅದು ಮುಂದೆ ಹೋದವ್ರಿಗೆ ಕಂಡಿಲ್ಲ, ಹಿಂದೆ ಉಳಿದವ್ರಿಗೆ ಕಂಡಿಲ್ಲ. ಆ ಸಮಯಕ್ಕೆ ಯಾರು ನೋಡ್ತಾರೋ ಅವ್ರಿಗೆ ಅಷ್ಟೇ ಕಾಣುವಂಥದ್ದು. ಅಂಥ ಒಂದು ವಿಶೇಷವಾಗಿರುವಂಥ ದರ್ಶನವನ್ನು ಮಾಡಿಕೊಂಡು ನಾವು ಗುಡ್ಡ ಏರ್ಲಿಕ್ಕೆ ಶುರು ಮಾಡಿದ್ರೆ ಹಣೆ ಬರ ಗಣಚೌತಿ ಆಗಿ ಹೋತಲ್ಲಿ. ಕುದುರಂತೂ ಜೊತೆಗೆ ಇತ್ತೇ ಇತ್ತು. ಎಷ್ಟೋ ಸರಿ ಮನಸ್ಸಿನೊಳಗೆ ಕುದುರೆ ಎತ್ತಿ ಬಿಡೋಣಪ್ಪ ಅಂತ ಬಂತು ನಮ್ಮ ಮನಸ್ಸಿನಾಗ. ಇಷ್ಟೆಲ್ಲ ತ್ರಾಸು ಎಲ್ಲಿದ್ದು, ಯಾಕಂದ್ರೆ ಉಸಿರು ಸಾಲಂಗಿಲ್ಲ. ಯಾಕಂದ್ರೆ ಮ್ಯಾಲೆ ಹೋದಂಗೆ ನಮಗೆ ಆಕ್ಸಿಜನ್ ಭಾಳ ಕಡಿಮೆ ಆಕೋತ ಹೋಗ್ತದೆ. ಎಷ್ಟು ಎತ್ತರ ಹೋಗ್ತೀವಿ ನಾವು ಅಂದ್ರೆ ಸಮುದ್ರ ಮಟ್ಟದಿಂದ 18,741 ಅಡಿ ಎತ್ತರ ಹೋಗ್ತೀವಿ ನಾವು. ಹೋಗ್ತಾ ಅಲ್ಲಿ ಹೋದಂಗೆ 4 ಹೆಜ್ಜೆ ಇಡೋದು ಕೂಡ ಕಷ್ಟ ಆಗ್ತದೆ. ಎಷ್ಟೋ ಜನ ಆಕ್ಸಿಜನ್ ಸಿಲಿಂಡ್ರ್ ಹಿಂದೆ ಕಟ್ಕೊಂಡನ ಹೋಗ್ತಾಯಿದ್ರು. ಅಂತಹ ಸಂದರ್ಭದೊಳಗೆ ಹೋಗಿ ಕುಂತು ಹತ್ತಿ ಎಷ್ಟೋ ಸಾರಿ ಮನಸ್ಸಿನಾಗ ಕುದುರೆ ಹತ್ತೇ ಬಿಡೋನು, ಮತ್ತು ಹೆಂಗೆ ಕುದುರೆ ಐತಿ ಮತ್ತು ಇನ್ನೇನು ತಿಳ್ಕೊಂಡು ಅನಿಸ್ತಿತ್ತು ಮನಸ್ಸಿನಾಗ. ಇನ್ನೊಂದು ಸ್ವಲ್ಪ ನೋಡೋಣ ಅನ್ಕೋತನ ಅಲ್ಲೇ ಪೂರ್ಣ ಮೇಲೆ ಹೋಗಿಬಿಟ್ಟಿವಿ ನಾವು. ಅಲ್ಲಿ ದೋಲ್ಮಾಲಾ ಪಾಸ್ ಅಂತ ಬರ್ತದೆ. ಅದು ಒಂದು ಚೀನಿಯರ ತಿಬೇತಿಯನ್ರ ಪವಿತ್ರ ಶ್ರದ್ಧಾ ಕೇಂದ್ರ. ಅದು ಅಲ್ಲಿ ಅದೇ ಟಾಪ್ ಲೆವೆಲ್. ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲಿಂದ ಡೌನಲ್ಲಿ ಶುರುವಾಗಿಬಿಡ್ತದೆ. ಅಲ್ಲಿ ಹೋದ ಮೇಲೆ ಅಂತೂ ಬಂದು ಹತ್ತಿದೀವಪ್ಪ ಅಂತ ಸಮಾಧಾನ ಆಯ್ತು. ಉಸಿರಾಟದ ತೊಂದರೆ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ಮೈ ಕೊರೆಯುವಂಥ ಚಳಿ, 0 ಡಿಗ್ರಿ ಟೆಂಪ್ರೇಚರ್ ತಾಪಮಾನ. ಅಂಥದ್ರಲ್ಲಿ ನಾವು ಯಾವಾಗ ಕುಂಡಿರ್ತಿದ್ದೀವಲ್ಲ, ನಮಗೆ ಕುದುರೆ ಅವ ಭಾಳ ಚಲೋ ಸಿಕ್ಕಿದ್ದ, ಭಾಳ ಚಲೋ ಹುಡುಗ. ಅವ ಹಿಂದಿನ ದಿವಸ ಬರುವಾಗ ಹಿಂದೆ ಮುಂದೆ ಉಳಿತಿದ್ದ ಬರ್ತಿದ್ದ. ಯಾಕಂದ್ರೆ ಅಂಥ ಏನು ತೊಂದರೆ ಇರ್ತಿರ್ಲಿಲ್ಲ ಅಲ್ಲಿ. ಆದರೆ ಗುಡ್ಡ ಹತ್ತಿ ಇಳಿಯೋ ತನಕ ನಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಆಗಲಿಲ್ಲ. ಅವ ನೋಡು ಏನರ ಬೇಕನು, ಕುದುರೆ ಹತ್ತಿರೇನು ಅಂತ ಹಿಂಗೆಲ್ಲ ಕೇಳ್ತಿದ್ದ. ಅವ ಸ್ವಲ್ಪ ಹಿಂದಿ ಬರ್ತಿತ್ತು. ನಮಗೆ ಚೀನಿ ಬರೋಂಗಿಲ್ಲ, ಅವ್ನಿಗೆ ಪಕ್ಕ ಹಿಂದಿ ಬರೋಂಗಿಲ್ಲ. ಕೈ ಸನ್ನಿ ಬಾಯಿ ಸನ್ನಿ ಮೇಲೆ ಅವನ ಜೊತೆಗೆ 3 ದಿವಸದ ಗೆಳೆತನ. ಅಂತೂ ಭಾಳ ಒಳ್ಳೆಯ ಕುದುರೆ ವಾಲ ಸಿಕ್ಕಿದ್ದು ನಮ್ಗೆ. ಯಾಕಂದ್ರೆ ಅಲ್ಲಿ ಕುದುರೆಯವ್ರು ಭಾಳ ಹೊರಟಿರ್ತಾರೆ, ಮೋಸ ಮಾಡ್ತಾರೆ ಅಂತ ಹಿಂಗೆಲ್ಲ ಹೇಳ್ತಿದ್ರು ನಮಗೆ. ಆದರೆ ಸುದೈವಕ್ಕೆ ಪರಮಾತ್ಮ ಚಲೋ ಕುದುರೆಯವನ್ನ ಜೋಡಿಸಿದ್ದು ನಮಗೆ. ಅವ ಭಾಳ ಸಪೋರ್ಟ್ ಮಾಡಿದ. ಪೂರ್ಣ ಕೆಳಗಿಳಿಯೋ ತನಕನೂ ನಮ್ಮನ್ನು ಒಂದು ಕ್ಷಣನೂ ಬಿಟ್ಟು ಆಗಲಿಲ್ಲ. ಹಿಂಗೆ ಬರ್ರಿ ಅಂತ ತಿಳ್ಕೊಂಡು. ಎಲ್ಲರೇ ಇಳಿಯುವ ಹೊತ್ತಿನ ಭಾಳ ಡೌನ್ ಇತ್ತು ಅಂದ್ರೆ ಅವಾಗ ಕೈ ಕೊಟ್ಟು ಇಳಿಸ್ಕೊಳ್ಳುವಂಥ ಪ್ರಯತ್ನನೂ ಕೂಡ ಮಾಡ್ತಿದ್ದ. ನಮ್ಮ ಸ್ವಾಮಿಗಳ ಜೊತೆಗೆ ಬಂದವ್ರು ಇದ್ರಲ್ಲ, ಅದರೊಳಗೆ ಒಂದು 3 ಜನ ಅರ್ಧ ಪರಿಕ್ರಮ ಮಾಡಿ ಅಲ್ಲಿಂದನೇ ವಾಪಸ್ ಹೋಗಿಬಿಟ್ರು ಅವ್ರು. ಯಾಕಂದ್ರೆ ಮುಂದೆ ಇರ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಅವ್ರಿಗೆ ಉಸಿರಾಟದ ತೊಂದರೆ. ಕೆಲವರಿಗೆ ಆಕ್ಸಿಮೀಟ್ರ್ ಎಲ್ಲ ಚೆಕ್ ಮಾಡೇ ಮುಂದೆ ಪರ್ಮಿಷನ್ ಕೊಡ್ತಾರೆ, ಎಲ್ಲರಿಗೂ ಪರ್ಮಿಷನ್ ಕೊಡೋಂಗಿಲ್ಲ. ಆಮೇಲೆ ಉಳ್ದವ್ರನ್ನ 10 ಜನರೊಳಗೆ 7 ಜನ ಉಳ್ಕೊಂಡ್ವಿ. ಆ ಕುದುರೆಯವ ನಮ್ಗೆ ಈ ಕಡೆಯಿಂದ ಬರ್ರಿ ಅಂತ ಕರ್ಕೊಂಡು ಹೋದ. ಅವ್ರು ಉಳಿದ ಸ್ವಾಮಿಗಳು ಹಿಂಗೆ ಅಡ್ಡ ದಾರಿ ಹಿಡಿದು ನಾವು ಸಮೀಪದಿಂದ ಬರ್ತೀವಿ ಅಂತ ತಿಳ್ಕೊಂಡು ಆ ಕಡೆ ಹೋದರು. ಅವ್ರು ನಮ್ಗಿಂತಲೂ ಮುಂದೆ ಹೋಗಿರ್ಬೇಕಂತ ತಿಳ್ಕೊಂಡು ನಾವು ಹಂಗೆ ಹೋದ್ವಿ. ಆದರೆ ಏನಾಗಿತ್ತಂದ್ರೆ ನಾವು ಹೋಗೋದ್ರಾಗ ಅವ್ರು ನಮ್ಗಿಂತ ಹಿಂದೆ ಉಳಿದಿದ್ರು ಅವ್ರು. ಆದರೆ ಮುಂದೆ ಹೋಗ್ಯಾರಂತ ತಿಳ್ಕೊಂಡು ನಾವು ಅವಸರ ಮಾಡಿ ಮುಂದೆ ಹೋದ್ವಿ. ಅವ್ರು ಭಾಳ ಹಿಂದೆ ಉಳಿದು ಬಿಟ್ಟಿದ್ರು. ಹೋಗಿ ಗುಡ್ಡ ಇಳಿದು ಆಮೇಲೆ 6 ಕಿಲೋಮೀಟ್ರ್ ಏರೋದು, 6 ಕಿಲೋಮೀಟ್ರ್ ಇಳಿದ ಮೇಲೆ ಸಮತಟ್ಟಾಗಿರುವಂಥ ಪ್ರದೇಶ ಬರ್ತದೆ. ರೋಡು ಚಲೋ ಇರುತ್ತೆ, ಅಲ್ಲಿ ಹೋಗೋದೇನು ಸಮಸ್ಯೆ ಇಲ್ಲ. ಆದರೆ ಇದೇ 6 ಕಿಲೋಮೀಟ್ರ್ ಏರೋದು ಇಳಿಯೋದು ಐತಲ್ಲ, ಭಾಳ ದುರ್ಗಮವಾಗಿರುವಂತಹ ಮತ್ತು ಕಠಿಣವಾಗಿರುವಂಥ ಪ್ರದೇಶ. ಅಲ್ಲೇ ಏನು ಟಾಪ್ದಿಂದ ಹೋಗಿ ಕೆಳಗೆ ಇಳಿತೀವಲ್ಲ, ಕೆಳಗೆ ಸ್ವಲ್ಪ ಇಳಿದಂಗೆ ಗೌರಿಕುಂಡ ಅಂತ ಬರ್ತೈತೆ. ಅಲ್ಲಿ ಗೌರಿಕುಂಡ ಅಂದ್ರೆ ನೀವೆಲ್ಲ ಗಣಪತಿ ಹುಟ್ಟಿದ ಕತೆ ಕೇಳ್ತೀರಲ್ಲ. ಪಾರ್ವತಿ ಸ್ನಾನಕ್ಕೆ ಹೋದ್ಲು, ಕಾವ್ಲಕ್ಕಂತ ತಿಳ್ಕೊಂಡು ತನ್ನ ದೇಹದೊಳಗಿರುವಂಥ ಮಣ್ಣನ್ನು ತೆಗೆದು ಜೀವ ತುಂಬಿ ಕಾವ್ಲಕ್ಕಂತ ಇಟ್ಟಿದ್ಲು. ಅದು ಎಲ್ಲೇ ಅಂದ್ರೆ ಅದೇ ಗೌರಿಕೊಂಡದಲ್ಲೇ, ಅಲ್ಲೇ ಸ್ನಾನಕ್ಕೆ ಹೋಗಿರುವಂಥದ್ದವಳು. ಗಣಪತಿ ಹುಟ್ಟಿರುವಂಥ ಕ್ಷೇತ್ರ ಅಲ್ಲೇ ಗೌರಿಕುಂಡ. ಆ ಗೌರಿಕುಂಡನೂ ಬಹಳ ದಿವ್ಯವಾಗಿರುವಂಥದ್ದು. ಅದನ್ನು ದರ್ಶನ ಮಾಡ್ಕೊಂಡು ಕೆಳಗಿಳಿತಾ ಇದ್ದಂತೆ ಬರ್ಫಿನಿಂದ ತುಂಬಿಕೊಂಡಿರುವಂಥ ನದಿಗಳು, ಅದನ್ನು ದಾಟಿ ಹೋಗ್ಬೇಕಾಕತ್ತೆ. ನಾವು ಬರ್ಫದ ಮೇಲೆ ಹೆಜ್ಜೆ ಇಟ್ಟು ಹೋಗ್ಬೇಕು. ಅದರಲ್ಲೇ ಕೆಲವೊಂದಿಷ್ಟು ಈ ಬರ್ಫಗಳು ಕಲ್ಲಿನ ಮೇಲೆ
ನೀರಿರ್ಲಾರ್ದನ ಬರ್ಪುಗಳು ಕುಂತಿರುವಂಥ ಸ್ಥಳವನ್ನು ಹುಡುಕಿ ಇಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಒಂದು ಗುರುತು ಮಾಡಿರ್ತಾರೆ. ಅಲ್ಲೇ ಹೆಜ್ಜೆ ಇಟ್ಕೊಂಡು ಹೋಗುವಂಥ ಒಂದು ವಿಶೇಷವಾಗಿರುವಂಥ ಅನುಭವ. ಬಹುತೇಕ ಹಿಮದ ಮೇಲೆ ಮೊದಲು ಪಾದ ಇಟ್ಟಿರೋದು ಇದೇ ಕೈಲಾಸ ಯಾತ್ರೆಯಲ್ಲಿ. ಅದನ್ನು ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದಂಗೆ ಪೂರ್ಣ ಕೆಳಗಡೆ ಇಳಿಬೇಕಾಗ್ತದೆ. ಅಲ್ಲಿ ಇಳಿಯುವಾಗೂ ಭಾಳ ಸುಲಭ ಏನಿರಂಗಿಲ್ಲ, ಅದು ಭಾಳ ಸುಲಭ ಇರೋಂಗಿಲ್ಲ, ದುರ್ಗಮವಾಗಿರುವಂಥ ರಸ್ತೆ. ಅಂತೂ ಇಂತೂ ಇಳಿದು ನಾವು ಅದು ಜಡಿಪುಕ್ ಅಂತ ಮೊದಲನೇ ಮುಕ್ಕಾಮು, ಆಮೇಲೆ ಎರಡನೇ ಮುಕ್ಕಾಮು ಜಟಿಲಾ ಪುಕ್ ಅಂತ ಹೇಳಿ ಆ ಜಟಿಲಾ ಪುಕ್ಕಕ್ಕೆ ಹೋಗಿ ಸೇರಿದ್ವಿ. ಜಟಿಲಾ ಪುಕ್ಕಕ್ಕೆ ಹೋಗಿ ಸೇರ್ಬೇಕಾದ್ರೆ 4:04 ಆಯ್ತು ನಮಗೆ. ನಾವೆಲ್ಲ ಸ್ವಾಮಿಗಳು ಬಂದಿರ್ಬೇಕಂತ ಅಲ್ಲಿ ಹೋಗಿ ನೋಡಿದರೆ ಯಾರೂ ಇನ್ನೂ ಬಂದೇ ಇಲ್ಲ. ಅವರೆಲ್ಲ ಯಾವಾಗ ಬಂದರು ಅಂದ್ರೆ ಸಂಜೆ 7 ಗಂಟೆಗೆ 10 ಗಂಟೆಗೆ ಕೆಲವರು 2 ಟೀಮ್ ಮಾಡ್ಕೊಂಡು ಬಂದರು ಅವರು. ಅಂತೂ ಅಲ್ಲಿ ಹೋಗಿ ಉಳಿದ್ವಿ. ಮುಂದೆ 2ನೇ ದಿವಸದ್ದೇನು ಭಾಳ ವಿಶೇಷವಾಗಿರೋಂಗಿಲ್ಲ. 8 ಕಿಲೋಮೀಟ್ರು ನಸಿಕ್ನಾಗ 6 ಗಂಟೆಗೆ ಬಿಟ್ಟರೆ 8:30-9 ಗಂಟೆಗೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತು ನಮ್ಮ ನಿವಾಸಕ್ಕೆ ಹೋಗಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಈ ಕಡೆಗೆ ಬಂದ್ವಿ. ಕೈಲಾಸ ಭಾಳ ವಿಶೇಷವಾಗಿರುವಂಥ ಸ್ಥಾನ ಅದು. ಅದನ್ನು ಮುಟ್ಲಿಕ್ಕಂತೂ ಯಾರಿಗೂ ಆಗಂಗಿಲ್ಲ. ಕೇವಲ ಪರಿಕ್ರಮ ಮಾಡೋದೇ ಈಗಿರುವಂತಹ ಒಂದು ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿ ನಡೆದುಕೊಂಡು ಬಂದಿರುವಂತಹದ್ದು. ಅಲ್ಲೇ ಡಮರುಗ ಶಬ್ದ ಕೇಳ್ತದೆ, ಓಂಕಾರ ಧ್ವನಿ ಕೇಳ್ತದೆ. ಇಂಥ ಎಲ್ಲ ಅನೇಕ ನಂಬಿಕೆಗಳು ಕೈಲಾಸ ಪರ್ವತದ ಸುತ್ತಮುತ್ತ ಹಮ್ಮಿಕೊಂಡಿರುವಂಥವುಗಳು. ಅದರಲ್ಲಿ ಏನದ ಅಂತ ತಿಳ್ಕೊಂಡು ಪತ್ತೆ ಹಚ್ಚಲಿಕ್ಕೆ ಒಂದು ಹೆಲಿಕಾಪ್ಟ್ರನ್ನು ಕೂಡ ಚೀನಾ ದೇಶದವ್ರು ಕಳಿಸಿದ್ರಂತ. ಆ ಹೆಲಿಕಾಪ್ಟ್ರು ಕೂಡ ಒಂದು ಹಂತದವರೆಗೆ ಹೋದ ಮೇಲೆ ಮುಂದೆ ಮ್ಯಾಲೆ ಏರೋಕ್ಕಾಗಲಾರ್ದನ ತಾಂತ್ರಿಕ ತೊಂದರೆಯಾಗಿ ಕೆಳಗೆ ಬೀಳುವ ಹಂತಕ್ಕೆ ಬಂತು ಅನ್ನುವಂಥ ಮಾತನ್ನು ಆ ಹೆಲಿಕಾಪ್ಟರ್ ತೊಗೊಂಡು ಹೋಗಿರುವಂಥ ವ್ಯಕ್ತಿನೇ ಬರದಾನ. ಇಂಥ ಎಲ್ಲ ಅನಾಹುತಗಳನ್ನು ಅವಘಡಗಳನ್ನು ನೋಡಿ ಆ ಕೈಲಾಸ ಪರ್ವತವನ್ನು ಹತ್ತುವಂಥ ಪ್ರಯತ್ನಕ್ಕೆ ಚೀನಾ ದೇಶ ಶಾಶ್ವತವಾಗಿ ನಿಬಂಧನೆಯನ್ನು ಹೇರಿದೆ. ಈಗ ಯಾರೂ ಅಲ್ಲೇ ಹೋಗುವಂಗಿಲ್ಲ, ಹತ್ತುವಂಥ ಪ್ರಯತ್ನವನ್ನು ಕೂಡ ಮಾಡುವಂಗಿಲ್ಲ ಅನ್ನುವ ರೀತಿಯಲ್ಲಿ ಇಂತಹ ರಹಸ್ಯದಿಂದ ಕೂಡಿಕೊಂಡಿರುವಂತಹ ಅದ್ಭುತವಾದ ದೈವಿ ಶಕ್ತಿಯಿಂದ, ಮತ್ತು ಅದು ಏನು ಕಾಸ್ಮಿಕ್ ಎನರ್ಜಿ ಅಂತಲೇ ಕಳಿತೀವಲ್ಲ, ಆ ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಸ್ಥಾನ ಅದು ಅನ್ನುವಂಥ ಮಾತನ್ನು ಕೂಡ ಅನೇಕ ಆಧ್ಯಾತ್ಮ ಜೀವಿಗಳು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಯೋಗಿಗಳು, ಈಗೇನು ನಾವು ಚಿರಂಜೀವಿಗಳು ಅಂತ ಕರಿತೀವಲ್ಲ, ಹನುಮಂತ, ಅಶ್ವತ್ಥಾಮ ಮುಂತಾದ ಚಿರಂಜೀವಿಗಳೇನದಾರಲ್ಲ, ಅವರೆಲ್ಲ ಆ ಕೈಲಾಸ ಪರ್ವತದಲ್ಲೇ ಅದಾರ ಅನ್ನುವಂತಹ ಮಾತನ್ನು ಕೂಡ ಬರೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಚೀನಾದಲ್ಲಿ, ತಿಬೇತಲ್ಲಿ ಸಂಬಾಲ ನಗರ ಅಂತ ಕರೀತಾರೆ. ಹೀಗೆ ಹಲವಾರು ಆಕರ್ಷಣೆಗಳಿಂದ ಕೂಡಿಕೊಂಡಿರುವಂತಹ ಕೈಲಾಸದ ಯಾತ್ರೆ ಬಹುತೇಕ ಶಿವನ ಕೃಪೆಯಿಂದಲೇ ಪರಿಪೂರ್ಣಗೊಂಡು ಇವತ್ತು 1ನೇ ತಾರೀಕಿನ ದಿವಸ ಯಾತ್ರೆಯನ್ನು ಸಂಪನ್ನಗೊಳಿಸಿ ನಾವು ಪ್ರಯಾಣ ಮಾಡಿ 2ನೇ ತಾರೀಕಿಗೆ ವಾಪಸ್ ಪುನಃ ಬರುವಾಗ ಏನು ರಿಸ್ಟ್ರಿಕ್ಷನ್ ಇರೋಂಗಿಲ್ಲ, ಅಲ್ಲಲ್ಲೇ ಮುಕ್ಕಾಂ ಮಾಡಬೇಕು ಅಂಥೇಳಿ ದಾರಿಯಲ್ಲಿ ಒಂದು ಮಾತ್ರ ಮುಕ್ಕಾಂ ಮಾಡಿ 2ನೇ ತಾರೀಕಿಗೆ ಕಾಠ್ಮಂಡುಕ್ಕೆ ಬಂದ್ವಿ, ನೇಪಾಳಕ್ಕೆ. ಆಮೇಲೆ 3ನೇ ತಾರೀಕಿನ ದಿವಸ ಯಥಾರೀತಿ ಈ ಕಡೆಗೆ ಬಂದು ಪ್ರವಾಸವನ್ನು ಸಂಪನ್ನಗೊಳಿಸಿದ್ವಿ. ಎಷ್ಟೆಲ್ಲ ಪರೀಕ್ಷೆಗಳು, ಕಠಿಣತೆಗಳು, ದುರ್ಗಮತೆಗಳ ಮಧ್ಯದಲ್ಲಿಯೂ ಕೂಡ ಈ ಯಾತ್ರೆ ಸಫಲವಾಗಿ ಸಂಪನ್ನಗೊಂಡಿದೆ ಅಂದರೆ ಅದು ಶಿವಕೃಪೆ ಒಂದರಿಂದಲೇ ಸಾಧ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇಷ್ಟೆಲ್ಲ ತೊಂದರೆ, ಅನಾಹುತ, ಭಯ, ಆತಂಕಗಳಿದ್ದರೂ ಕೂಡ ದೈವಕೃಪೆಯಿಂದ ಜಗದ್ಗುರುಗಳ ಆರೋಗ್ಯದಲ್ಲಿ ಯಾವ ವ್ಯತ್ಯಾಸನೂ ಆಗಲಿಲ್ಲ. ಅತ್ಯಂತ ಸುರಕ್ಷಿತವಾಗಿ, ಏನು ಜ್ವರ ಆಗಲಿ, ಕೆಮ್ಮಾಗಲಿ, ನೆಗಡಾಗಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆ ಇರಲಾರ್ದನ ಇವತ್ತು ಯಾತ್ರೆಯನ್ನು ಪೂರೈಸಿ ಇಲ್ಲಿಗೆ ದಯಮಾಡಿಸಿದವರಾಗಿದ್ದೇವೆ. ಇವತ್ತು ನಾವು ಒಬ್ಬರ ಕೈಲಾಸಕ್ಕೆ ಈ ಭಾಗದಿಂದ ಹೋಗಿದ್ದರೂ ಕೂಡ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಪರವಾಗಿ ನಾವು ಹೋಗಿ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲ ಹೇಳ್ತಾ, ನೀವೆಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಈ ಯಾತ್ರೆಯಿಂದ ಮರಳಿ ಬರುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಅಮೃತ ಸದೃಶ್ಯವಾಗಿರುವಂಥ ಮಾನಸ ಸರೋವರದ
ತೀರ್ಥ ಏನಿದೆ ಅಲ್ಲ, ಆ ತೀರ್ಥವನ್ನು ನಿಮ್ಮ ಸಲುವಾಗಿ ತೊಗೊಂಡು ಬಂದೀವಿ. ಆ ತೀರ್ಥವನ್ನು ಈಗ ಎಲ್ಲರಿಗೂ ನಾವು ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಭಾಳ ಕಿಮ್ಮತ್ತಿನ ತೀರ್ಥ, ರೊಕ್ಕ ಕೊಟ್ಟರೆ ಬಂಗಾರ ಸಿಗ್ತೈತೆ, ಆದರೆ ಅದು ಸಿಗಂಗಿಲ್ಲ. ಅಲ್ಲಿಗೆ ಹೋಗಿ ಬರ್ಬೇಕು ಅದನ್ನು ತರಬೇಕಂದ್ರೆ. ಅದಕ್ಕೆ ನೀವೆಲ್ಲ ಆ ತೀರ್ಥವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಸೂಚನೆಯನ್ನು ನಿಮಗೆಲ್ಲ ಕೊಟ್ಟು, ಅಂತೂ ಭಗವತ್ ಕೃಪೆಯಿಂದ ವೀರಭದ್ರೇಶ್ವರನ ಮಲ್ಲಿಕಾರ್ಜುನನ ಆಶೀರ್ವಾದದಿಂದ ಸುರಕ್ಷಿತವಾಗಿ ಯಾತ್ರೆಯನ್ನು ಅತ್ಯಂತ ಸಕ್ಷೇಮವಾಗಿ ಪೂರ್ಣಗೊಳಿಸಿ ಇಲ್ಲಿಗೆ ಬಂದವರಾಗಿದ್ದೇವೆ. ಆ ಯಾತ್ರೆಯ ಪರಿಕ್ರಮದ ಯಾತ್ರೆಯ ಫಲ ಅದು ಲೋಕ ಕಲ್ಯಾಣಕ್ಕಾಗಿ ಸದ್ವಿನಿಯೋಗ ಆಗಬೇಕು ಅನ್ನುವಂತಹ ಲೋಕ ಕಲ್ಯಾಣದ ಪ್ರಾರ್ಥನೆಯನ್ನು ಕೈಲಾಸ ಪರ್ವತದ ಕೈಲಾಸನಾಥ್ನಲ್ಲಿ ಮಾಡಿಕೊಂಡು ನಾವು ಬಂದವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಅನುಭವವನ್ನು ಕೇಳಿ ತೀರ್ಥವನ್ನು ತೆಗೆದುಕೊಳ್ಳಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಸನ್ಮಂಗಲ್ಯವನ್ನು ಹಾರೈಸಿ ಆ ಕೈಲಾಸನಾಥನ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ತಿಳ್ಕೊಂಡು ಸದಿಚ್ಛೆಯನ್ನು ವ್ಯಕ್ತ ಮಾಡಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲ್ಯವನ್ನು ಬಯಸಿ ನಮ್ಮ ಅನುಭವ ಅಮೃತವನ್ನು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.